ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಜನವರಿ 26ರಂದು ಗಾಳಿಪಟ ಉತ್ಸವ ಆಯೋಜಿಸಲಾಗಿದೆ ಎಂದು ರೋಟರಿ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ ಹೇಳಿದರು. ಗಾಳಿಪಟ ಉತ್ಸವಕ್ಕೆ ಯಾವುದೇ ವಯೋಮಿತಿ ಇಲ್ಲ, ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ರೋಟರಿ ಕ್ಲಬ್ ವತಿಯಿಂದ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡಲಾಗುವುದು ಎಂದರು. ಅರುಣ ಯಲಗುದ್ರಿ ಸ್ವಾಗತಿಸಿದರು ಮತ್ತು ಅರುಣ ಸೌದಾಗರ ಅವರು ವಂದಿಸಿದರು. ಈ ವೇಳೆ ರೋಟರಿ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ, ಅಧ್ಯಕ್ಷರಾದ ಅರುಣ ಸೌದಾಗರ, ಮಾಜಿ ಅಧ್ಯಕ್ಷ ಡಾ ಪಿ ಮಿರಿಜ್ ಹಾಗೂ ಪ್ರಫುಲ್ ಪಡನಾಡ ಮತ್ತು ಭರತ ಸೋಮಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿ ಒಂದು ಗಾಳಿಪಟ ಉತ್ಸವ ಮಾಡಬೇಕು. ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾವ ರೀತಿ ಗಾಳಿಪಟ ಉತ್ಸವ ಮಾಡ್ತಾರೋ, ನಮ್ಮ ಅಥಣಿ ಜನರಿಗೆ, ಅಥಣಿಯ ಜನರ ಮಕ್ಕಳಿಗೆ ನೋಡುವಂತ ಅವಕಾಶ ಕಲ್ಪಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು 5-6 ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಕಾರಣಾಂತರಗಳಿಂದ ಅದು ಹಾಗೆ ಮುಂದೂಡ್ತಾ ಬಂದಿತ್ತು. ಇವತ್ತು ಮಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಹುಬ್ಳಿ ಇರ್ಬೋದು, ದೊಡ್ಡ ದೊಡ್ಡ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಜನವರಿ ಬಂತು ಅಂತಂದ್ರೆ ಈ ಒಂದು ಗಾಳಿಪಟ ಉತ್ಸವಗಳು ಎಲ್ಲ ಕಡೆ ಆಗ್ತದೆ. ಇದು ಇಡೀ ವಿಶ್ವದ ಎಲ್ಲ ಕಡೆ ಈ ಒಂದು ತಿಂಗಳಲ್ಲಿ ಆಗುತ್ತನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದೇ ರೀತಿ ಪ್ರಥಮ ಬಾರಿಗೆ ಅಥಣಿಯಲ್ಲಿ ಒಂದು ಗಾಳಿಪಟ ಉತ್ಸವಕ್ಕೆ ನಾವು ಚಾಲನೆಯನ್ನು ಕೊಡುವಂತ ಒಂದು ಪ್ರಯತ್ನವನ್ನ ನಮ್ಮ ರೋಟರಿ ಎಲ್ಲ ಜನ ಸೇರ್ಕೊಂಡು ನಾವು ಮಾಡಿದ್ದೇವೆ. ಇದೊಂದು ಹೊಸ ಪ್ರಯೋಗ. ಈ ಒಂದು ಹೊಸ ಪ್ರಯೋಗಕ್ಕೆ ಎಲ್ಲ ಮಾಧ್ಯಮ ಮಿತ್ರರ, ಅಥಣಿಯ ಎಲ್ಲ ಜನರ ಸಹಕಾರವನ್ನ ನಾವು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈಗ ಏನಾಗ್ಬಿಟ್ಟದಂದ್ರೆ ಗ್ರಾಮೀಣ ಕ್ರೀಡೆಗಳನ್ನ ನಾವು ಹುಡುಕುವಂತ ಪರಿಸ್ಥಿತಿ ಬಂದೈತಿ. ನಮಗಿಂತ ಹಿರಿಯರಿದ್ದಾಗ ಇದ್ದ ಆಟಗಳು ನಾವಿದ್ದಾಗಿರ್ಲಿಲ್ಲ.